ಸಂಸಾರ ನೀರ ಮೇಲಣ ಗುಳ್ಳೆ ನಿಜವಲ್ಲಾರಿಯೇ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಕನಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ನಶ್ವರ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ತ್ಯಾಗದಿ ಪಡೆಯೋ ಸುಖವು ಶಾಶ್ವತ. ಎಂಥ ಸಂತವಾಣಿ ಮಗು ಭಾಂಗವತ. ನೀನ್ ಯಾರು ಏನು ಎನ್ನುವುದನ್ನು ಚೆನ್ನಾಗಿ ಬಲ್ಲೆ ನಾನು. ಹೌದಾ? ನೋಡಲು ಸುಂದರ, ಮಾತು ಮಧುರ, ಸ್ವರ ಸುಸ್ವರ, ಗಾನ ಸುಮಧುರ, ಮನಸ್ಸು ಮೃದು ಮಧುರ, ವಾಸ್ತವ್ಯ ಕಿರ್ಮಂಜೇಶ್ವರ, ಹೆಸರು ಸುಬ್ರಹ್ಮಣ್ಯ ಧಾರೇಶ್ವರ. ಅರೆ ಎಲ್ಲ ಗೊತ್ತುಂಟು. ಮಗು ಭಾಂಗವತ. ಅವತ್ತೊಬ್ಳು ಭಾಂಗವತ್ರಿ ನೋಡೋ ಮುಖ ತಿರುಸು ಸತ್ತ ಹಾಳ ಹೋಗ್ಲಿಕ್ಕೆ ನೀನೇನೆ ಕೂಡದು ಮಗು. ನಮ್ಮಂತವ್ರಿಗೆ ಏಕವಚನ ಸಲ್ಲದು. ನಾವು ನಮ್ಮಂತವ್ರು ಬಂದಾಗ ನಮಗಿಂತಲೂ ಎತ್ತರದ ಪೀಠದಲ್ಲಿ ಕುಳಿತುಕೊಳ್ಳುವುದು ಮಹಾಪರಾಧ. ಕೆಳಗೆ ಬಂದು ಆಶೀರ್ವಾದವನ್ನು ಪಡೆ ಕಂದ. ಬಾಲ ತರಳ ಮಾಣಿ ಮಾಣಿ ಅಂದ್ಯಾ? ಮಾಣಿ ಬರ್ಲಾ ಕೆಳಗೆ? ಬೇಡ, ಅಪಾಯವೇ ಸರಿ. ಏನು ತೊಂದ್ರೆ ಇಲ್ಲ. ಯಾರಿಗೆ ಯಾರುಂಟು ಎರೆಹುಳುವಿನ ಸಂಸಾರ. ಎರೆಹುಳು ಅಲ್ಲ, ನೀನು ದೊಡ್ಡ ಗೊಬ್ಬರದೋಳು ನೀನು. ಕಾಣುವಂತ ಈ ಪ್ರಪಂಚದಲ್ಲಿ ಕಾಣದೇ ಇರುವ ವಿಧಿಯ ಕೈವಾಡ ಒಂದುಂಟು ಎನ್ನುವ ಹಾಗೆ ಹೇಳಿದ್ರು. ನನ್ನ ಜೀವನದಲ್ಲೂ ವಿಧಿ ಕೈಯಾಡಿಸಿದನಲ್ಲ ಆ ಬಾಲ. ಅಯ್ಯೋ ನಿನ್ನ ಪ್ರೇಮಿ ಏನಂತ ಹೇಳಿ ಸ್ವಾಮಿ, ಅವನ ಕತೆ ಏನು ಹೇಳಿ. ಮೊದಲೇ ಅಧಿಕ ಪ್ರಸಂಗದ ಮಾತಾಡ್ತಿದ್ದ, ಬರೀ ಬ್ಯಾಡ್ದಿದ್ದೆ ಮಾತಾಡ್ತಿದ್ದ. ಯಾರು ಬಡ್ದು ಕೊಂದು ಹಾಕಿದ್ರೋ, ಎಲ್ಲಿ ಗಾಡಿ ಅಡಿ ಬಿದ್ದು ಸೊತ್ತೋದ್ನೋ ಗೊತ್ತಾಗುದಿಲ್ಲ. ಆ ಕಾರಣಕ್ಕಾಗಿ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಮ್ಮನೆಗೆ ಹೋಗುದಲ್ಲ, ನಾನೀಗ ವೈದವ್ಯ ದೀಕ್ಷೆಯನ್ನು ಪಡೆದಿದ್ದೇನೆ. ಕರ್ಮ ಮದುವೆ ಆಗಿದೆ ನಿನಗೆ. ಇದಕ್ಕೆಂತಂದ್ರೆ ಸನ್ಯಾಸ. ಇನ್ನು ನನಗಿರುವ ಗುರಿ ಒಂದೇ ಒಂದು ಮಠವನ್ನು ಸ್ಥಾಪಿಸ್ತೇನೆ. ಅಲ್ಲಿ ಮಠಾಧೀಶೆಯಾಗಿ ನಾನೇ ಕುಳಿತುಕೊಳ್ಳುತ್ತೇನೆ. ನಿನ್ನ ಸರ್ವಾಂಗ ರಕ್ಷಕನಾಗಿ ನಾನು ಓರ್ವನೇ ಬರುವೆ. ಉಳಿದ ಉಸ್ತುವಾರಿಗೆ ಇವರಿಬ್ಬರಿದ್ದಾರೆ. ಬೇಡ ಬೇಡ, ಏಕೆ? ನೀವು ಒಬ್ಬರಿಗಿಂತಲೂ ಒಬ್ರು ಚಂದಿದ್ರೆ. ಹೌದಿನೇ? ಹೌದಪ್ಪ, ಬೆಣ್ಣೆ ಮುಂದೆ ಬೆಂಕಿ ನಿಟ್ಟಾಗ ಕರಗದೆ ಇದ್ದೀತೆ. ಖಂಡಿತವಾಗಿಯೂ ಭೂಮಿ ಕರಗುತ್ತದೆ. ಅದಲ್ಲ, ನನ್ನ ಮನಸ್ಸೇ ಒಂದೊಂದ್ಸರಿ ನಿಮ್ಮ ನೋಡಿದ್ರೆ ಬದಲಾಗ್ತದೆ. ನಾ ಎಂತ ಹೌದೇನೆ? ಕಳ್ಳಿ ಮನಸ್ಸುಂಟಲ್ಲ. ಬೇಡ, ನಾನೆಲ್ಲಾದ್ರೂ ವಜ್ರೇಶ್ವರಿ ಕಡೆಗೆ ಹೋಗ್ಬಿಡ್ತೇನೆ. ಹೌದಾ? ಹೌದು. ಯಾರಿಗೆ ಯಾರುಂಟು ಯಾರಿಗೆ ನೀನು ನಮ್ಮ ಮಂಗನ ಮುನಿಯ ಅಲ್ವೇನಾ? ಹೌದು, ಮುನಿಯ. ಇದು ಮೂರನೇದು ಇದೆಯಂತದ, ಮತ್ತೊಂದು ಇದು ಬಳಗಾರ ಮುನಿಯ. ನಾಲ್ಕನೇದು ಜನ ಬದಲಾವಣೆ ಬಯಸ್ತಾರೆ ಭಾಗವತ್ರ. ಹೌದಲ್ಲ? ಅದೆಲ್ಲ ಮಾರ ತಲೆ ಬಿಸಿ. ನಾನ್ ತಂಗಿ ಕಾಣದೆ 3 ದಿವಸ ಆಗೋಯ್ತಲ್ಲ ಮಾರ. ಹೌದು, ಎಲ್ಲಿ ಹೋಯ್ತು ಅಂತ ಕತೆ ಅಂತಲೇ ಇಲ್ಲ. ಭಾಗವತ್ರ ನಿಮ್ಮನೆ ಕಡೆ ಬಂದಿದ್ಲಾ? ಬರ್ಲೇ ಇಲ್ಲ. ಅಲ್ಲ, ಅವಳು ಬರುವುದಿಲ್ಲ, ನೀವು ಕರ್ಕೊಂಡು ಹೋಗಿದ್ರೆ ಮತ್ತೆ ನನಗೆ ಸಿಕ್ಲೇ ಇಲ್ವಾ? ಅದೇ ತಲೆ ಬಿಸಿ ಮಾರ್ಯಾರೆ. ನೋಡು, ಇದ್ರೆಲ್ಲ ಮುಂದೆ ಹೋಗ್ತೆ. ಧನ್ಯವಾದಗಳು. ಇವರು ಯಾರು? ಹೋ, ಯೋಗಿನಿ ಅಮ್ಮ. ಪಾಪ ಇಲ್ಲೇ ಯಾಕೆ ಬಂದ್ರು ಅವರು? ಈಗಲೂ ನೋಡಿ ಚಳಿಯಲ್ಲಿ ನಡುಕ್ತಾ ಇದ್ರು. ಎಷ್ಟು ವರ್ಷಗಳ ಕಾಲ ಕಾಡ್ನೆಲ್ಲ ತಪ್ಪಿಸ್ಕೊಂಡು ಕೂತಿದ್ರು. ಏನು ತಪ್ಪಿಸ್ಕೊಂಡು ಕೂತಿದ್ದ? ಅಲ್ಲ, ದೇವ್ರ ಕುರಿತಾಗಿ ತಪಸ್ಸಿಗೆ. ಅದೇ ಇಲ್ಲೇ ಯಾಕೆ ಬಂದ್ರು? ಓ, ಹೀಗೆ ನಾವು ನಮ್ಮಂತ ಭಕ್ತಾದಿಗಳಿಗೆ ಅದೇ ಆಶೀರ್ವಾದ ಧನ್ಯವಾದಗಳು ನೀಡ್ಲಿಕ್ಕೆ ಬಂದ್ರು. ಏನು ಒಂದ್ ಸಣ್ಣಕ್ಕೆ ಪಾದಪೂಜೆ ಮಾಡಿ ಬಿಡ್ತೆ ನೋಡುವ. ಅಮ್ಮ ಅದೇ ಜಗಜಾನಿ ಲೋಕ್ ಮಾತೆ ಆದಿಶಕ್ತಿ ಅಲ್ಲಲ್ಲ, ಹಾದಿ ಮೇಲೆ ಸಿಕ್ಕಿದಲ್ಲ ಆದಿಶಕ್ತಿ. ಅಮ್ಮ, ನಿಮಗೆ ಕೂತ್ಕೊಳ್ಳಿಕ್ಕೆ ಹುಲಿ ಚರ್ಮ ಬೇಕೇ? ಹುಲಿ ಚರ್ಮ ಬೇಡ, ಮಂಗನ ಚರ್ಮ ಬೇಡ. ಬಾಗೋದ್ರೆ ನನ್ನ ಮಂಗನ ವಿಷಯ ಇವ್ರಿಗೆ ಯಾಕೆ ಗೊತ್ತಾಯ್ತು? ಓಹೋ, ಕೂತಲ್ಲಿ ಎಲ್ಲವನ್ನು ತಿಳ್ಕೊಳ್ತಾರೆ ಅಂತ ಆದ್ರೆ ಅಂತ ಒಂದು ತಿಕ್ಕಲ ಜ್ಞಾನಿಗಳು. ಅದೇ ಕೂತಲ್ಲಿ ಎಲ್ಲ ತಿಳ್ಕೊಳ್ತಾರೆ ಅಂತಂದ್ರೆ ಏನೋ ವಿಶೇಷ ಇರಬಹುದು. ನೋಡು ಅಮ್ಮ, ನೀವು ಬಂದದ್ದು ಬಹಳ ಸಂತೋಷ ಆಯ್ತು. ಹಾಗಾಗಿ ನಿಮ್ಮ ಪಾದ ಪೂಜೆ ಮಾಡುವುದೇ ಸರಿ. ನನ್ನ ಪಾದವನ್ನು ನಿಮ್ಮ ತಲೆ ಮೇಲೆ ಇಟ್ಟು, ನಿನ್ನ ಪಾದ ಅವ್ರ ತಲೆ ಮೇಲೆ ಇಡ್ತೀಯಾ? ನನ್ನ ತಲೆಯನ್ನು ನಿಮ್ಮ ಪಾದ ಮೇಲೆ ಇಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದೇನೆ. ನಮೋ ನಮಃ, ನಮೋ ನಮಃ, ನಮೋ ನಮಃ. ಅಮ್ಮ, ನಂಗೆ ತಲೆ ಬಿಸಿ ಒಂದೇ. ನನ್ನ ತಂಗಿ ಕಾಣದೆ 3 ದಿವಸ ಆಗೋಯ್ತು. ಎಲ್ಲಿ ಹೇಕತ್ತಿತ್ತು ಆಯ್ತಾ ಕತೆ ಗೊತ್ತಿಲ್ಲ. ಎಲ್ಲೇ ಇರಲಿ, ಏನೇ ಮಾಡ್ಕೊಂಡಿರಲಿ, ಮನೆ ಬಂದು ಮುಟ್ರೆ ಸಾಕು, ನಿಮ್ಮ ಆ ತಿಕ್ಕಲ ಜಾಗದಲ್ಲಿ ಹೇಳ್ಬಿಡ್ತೀರಿ.
ಮಗು ಓ ನಿನ್ನಂತಹ ಮೂರ್ಖರ ಸಹವಾಸ ಬೇಡ ಎನ್ನುವ ಕಾರಣಕ್ಕಾಗಿ ದೂರ ಹೊರಟಿದ್ದಾಳೆ ಮುತ್ತಾಯ. ಭಾಗವತ್ರೆ ಈ ಸ್ವರ ಎಲ್ಲೋ ಕಾಯಂ ಕೇಳಿದಾಗ ಉಂಟಲ್ಲ ನನಗೆ, ಇದು ನನ್ನ ತಂಗಿ ಸ್ವರ. ಏಗ್ರಾಚಾರವೇ ಇದು ನಮ್ಮನೆ ಹೆಕ್ಕತ್ತೆ ಮುಂದೆ ಮಾರ ಇದು. ನಾನು ಹೋಗಿ ಇದ್ರ ಕಾಲಿ ಬಿದ್ನಲ್ಲ ಮಾರ ಈಗ ಸಮ್ಮನ ಹೇಗ್ ಮಾಡ್ತೆ ನೋಡಿ. ಓ ಯೋಗಿನಿ ಅಮ್ಮ ಸ್ವಲ್ಪ ಮುಂದ್ ಬತ್ರ, ನೀವೇ ಮುಂದ್ ಬತ್ರ. ಇದು ನಿಮ್ದು ಯಾವ ಊರಾಯ್ತು, ಯಾವ ಮಠ ಅಂದ್ರಿ? ವಜ್ರೇಶ್ವರಿ. ಈ ಬದಿಯಲ್ಲಿ ಜಾಗ ಇಲ್ಲ ಅಂದ್ರ ಮುಖ ತೋರ್ಸ, ಮುಖ ತೋರ್ಸ. ನಿನ್ನ ಮರ್ಯಾದೆ ಬಿಟ್ಟವಳೆ, ಮಾನ ಸತ್ತವಳೆ. ನಿನಗೆ ನಾನು ಅಣ್ಣ ಅಂತ ಗೊತ್ತಾದ್ಮೇಲೆ ನೀನು ಆಶೀರ್ವಾದ ಮಾಡ್ತೀನಿ ಅಂತ ಆದ್ರೆ ನೀವು ಮರ್ಯಾದೆ ಉಂಟು ನಿನಗೆ? ಅಬದ್ಧಂ ಪಠಿತ್ವ ಕುಚೋದ್ಯಂ ಕರೋತಿ. ನನಗಿದು ಅರ್ಥ ಆಗ್ಲಿಕ್ಕೆ 3 ವರ್ಷ ಬೇಕು. ಅಯ್ಯ ಎಂದೊಡೆ ಸ್ವರ್ಗ, ಎಲ್ಲೋ ಎಂದೊಡೆ ನರಕ. ಆ ನರಕ ಕೂಪದಲ್ಲಿ ಬೀಳುವುದು ತರವಲ್ಲ ಕಂದ. ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ನನ್ನ ಪವಿತ್ರವಾದ ಪಾದವನ್ನು ಪವಿತ್ರ ಪಾದ ಮೈ ನೀರಾಗ್ದ 3 ದಿವಸ ಆಯ್ತು. ಪವಿತ್ರ ಪಾದ ಹೌದಪ್ಪ. ನಡೆ ಮನೆಗೆ. ಅನಿತ್ಯಾನಿ ಶರೀರಾನಿ ವಿಭವ ನೈವ ಶಾಶ್ವತ. ನಶ್ವರವಾದ ಪ್ರಪಂಚದಲ್ಲಿ ನಶ್ವರವಾದ ಕಾಯವನ್ನು ಹೊಂದಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ತಾನು ತನ್ನದ್ದು ತನ್ನವರು ತನಗಾಗಿ ಎನ್ನುವ ಹಾಗೆ ಮಾಡಿರ್ತಾರೆ. ಯಾರಿಗೆ ಯಾರಿದ್ದಾರೆ, ಯಾರಿಗೆ ಯಾರೂ ಇಲ್ಲ. ಇಂದಲ್ಲ ನಾಳೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಕಾಯನ್ನು ಹೊಂದಿದಂತ ನೀನು ಇಂಥ ಅಸಂಬದ್ಧ ಮಾತನಾಡುವುದು ಸರಿಯಲ್ಲ. ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ನನ್ನ ಕಾಲನ್ನು ಹಿಡಿದು ಹೋಗು ಕಂದ, ಹೋಗು. ಅಯ್ಯಪ್ಪ, ನನಗೆ ಸಿಟ್ಟು ಬರುದು ಇವಳ ಮೇಲೆ ಅಲ್ಲ, ಆ ಬ್ರಹ್ಮ ಸಿಗ್ಬೇಕಿತ್ತು. ನನ್ನ ಸ್ವಂತ ತಂಗಿ ಮಾಡ್ರೆ ಅವಳು ಆ ರೀತಿ ಪಟ್ ಪಟ ಮಾತಾಡ್ತಲ. ನನಗೆ ಯಾಕೆ ಹೀಗೆ ಮಾಡ್ಸತ್ತವ? ನಡೆ ಮನೆಗೆ. ಎಲ್ಲ ಪಾಪಿ ನೀಚ ದುಷ್ಟ ಹದವರು ಅಧಮ ನನ್ನನ್ನು ಏಕವಚನದಲ್ಲಿ ಕರೆದಲ್ಲದೆ ಹೊಡಿಯೋದಕ್ಕೆ ಕೈ ಎತ್ತಾ ಇದ್ಯಾ? ಇದೋ ಕೊಡ್ತೇನೆ ಶಾಪ. ಹೋಗ್ತಾ ಇಲ್ಲ ಅಲ್ಲಿಂದ. ಭಾಗವತ ಕರಿತಾರೆ ನೋಡು ಮಗು ಭಾಗವತ ಕರೆದೆಯ. ಶಾಂತಿ ಶಾಂತಿ ಶಾಂತಿ. ಹಾಯ್ ಸಿಟ್ಟು ಏರ್ತಾ ಇಲ್ವಾ? ನೇರ ಯಾಕೊಂಡೋಗಿ ಮನೆ ಒಳಗೆ ಹಾಕಿ ಹೊರಗಡೆಯಿಂದ ಬೀಗ. ಅಲ್ಲಲ್ಲ, ಮೊದಲು ಭಾಗ ಆಮೇಲೆ ಬೀಗ. ಬಳೆ ತಗೊಳ್ಳೇಬೇಕು, ಅದ್ರಲ್ಲೂ ಹಸಿರು ಬಳೆ ಅಂತಾದ್ರೆ ಸೀರೆ ಎಂದು ಸುಟ್ಟು ಹಾಕಿತ್ತು. ಇವತ್ತೇನು ರಾಜರಗಾದಿತ್ತು. ಕುಂಡ್ ಮ್ಯಾಸಿಬಿಟ್ನಲ್ಲೇ. ನನಗೊಂದು ಒಳ್ಳೆ ಕೆಲಸ ಯಾವತ್ತೂ ಮಾಡ್ಲಿಕ್ಕೆ ಬಿಡುದಿಲ್ಲ ಮರೀತಿ ನೀನು. ಎಂತ ಒಳ್ಳೆ ಕೆಲಸ ಮಾಡಿದ್ರೆ ನಿನಗೆ ಬಳೆ ಬೇಕಾ? ನಿಂಗೆ ನಾ ಬಳೆ ಕೊಡುವುದಿಲ್ಲ. ಜೋರಾಗುದು ಯಾರಿಗೆ? ನಿನಗೆ. ಹಾ, ನಾ ಏನ್ ಧರ್ಮ ಕೇಳಿದ್ದಲ್ಲ. ಮತ್ತೆ ಅದಕ್ಕೆ ಹಣ ಕೊಡ್ತೇನೆ. ಎಷ್ಟು ಕೊಡ್ತಾ? ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ತಾ? ಮದುವೆ ನಿಶ್ಚಯ ಆದ ಹೆಣ್ಣು ಕೊಡುದಿಲ್ಲ ಅಂತ ಹೇಳಿದ್ರೆ ಅಪಶಕನ ಮಾಡಿ ಕೊಡುದಿಲ್ಲ. ಕೊಡುದಿಲ್ವಾ? ಇಲ್ಲ. ಎಷ್ಟು ಕೊಡ್ಬೇಕು? ಎಷ್ಟು? ಎಷ್ಟು? 1,000 1,500 ಭಗವತ್ರೆ ಕೊಡುದಿಲ್ವಂತೆ. ಸರಿ ನೆನ್ಪುಟ್ಟು ಮಂಡಿ ಪೆಟ್ ನೋಡ. ಆವತ್ತು ಮಂಗನ ಕೇಳ್ದೆ, ಮಂಗ ಆಮೇಲೆ ಸೀರೆ ಸುಟ್ಟಾಕದೆ. ಈಗ ಬಳೆ ಕೊಟ್ಟು ಬಳೆ ನೀ ಯಾರಲ್ಲಿ ಮಾತಾಡುದು? ನಿನ್ನ ಪರಿಚಯ ನನಗೆ ಇಲ್ಲ ಅಂತ ಮಾಡ್ತೀಯಾ? ನನ್ ಪರಿಚಯ ಉಂಟಾ? ನೀನು ಹುಚ್ಚಿ, ನಿನ್ನ ಅಮ್ಮ ಹುಚ್ಚಿ. ಅದಾಯ್ತಲ್ಲ ಕತೆ ಬಿಡು. ನೀನಂತೂ ಹುಚ್ಚಿ. ನೀನು ಪ್ರಿಯ ಅಲ್ವಾ? ನೀನು ಪ್ರಿಯ. ಓ, ಇವನಿಗೆ ಹೆಚ್ಚು ಕಡಿಮೆ ಆಗಿದೆ. ಪ್ರಿಯ ಪ್ರಿಯ ಪ್ರಿಯ. ಅದೇ ಬಾವುದಲ್ಲ ಪುಣ್ಯಾತ್ಮ. ಅವಳು ಪ್ರಿಯ ನೋಡು ಬಳೆ ಕೇಳ್ತಾ ಇದ್ಲು. ಬಳೆ ಕೊಟ್ಟೆ ಅಂದ್ರೆ ಬಳೆ ಕೊಡ್ತೆ ಪುಡಿ ಪುಡಿ ಆಗುವುದಿಲ್ಲ. ಎಂತ ಬಳೆ ಅವನ ಕೈಯಲ್ಲಿದ್ದದ್ದು. ಬಳೆ ತೆಗೆದು ಕೆಳ ಹೊತ್ತಾಕಿ ಏನೇನು ಆಗುದಿಲ್ಲ. ಆ ಬಳೆ ಗಂಟೆ ಮೇಲೆ ಕಲ್ ತೆಗೆದು ಹೊತ್ತಾಕಿ ಏನೇನು ಆಗುದಿಲ್ಲ. ಅಲ್ಲ ಪುಣ್ಯಾತ್ಮ, ಒಳ್ಳೆ ಹುಚ್ಚಿನ ಸಹವಾಸ ಆಯ್ತು. ಯಾರು? ಅವನನ್ನ ನೋಡ್ಕೊಂಡು ಪ್ರಿಯ ಪ್ರಿಯ ಅಂತ ಹೇಳುದು. ಅವನೇ ಹುಚ್ಚ, ಅನುಮಾನವೇ ಇಲ್ಲ. ಬಾವ ಬಾವ ಅಂತಿದ್ದ. ಆಗ್ಲಿ, ರಥ ಸರಿ ಆಯ್ತಾ? ಸರಿ ಆಗ್ಲಿಲ್ಲ ಇನ್ನು. ಆಗಿಲ್ವಾ? ಸ್ವಲ್ಪ ಓಡಾಡಿ ತೊಂದ್ರೆ ಇಲ್ಲ. ಆಗಿನ ಸ್ವಲ್ಪ ದೂರ ಹೋಗ್ಬಾರ್ದು. ಸಣ್ಣ ವಯಸ್ಸಲ್ಲಿ ಪಾಪ ಸುದ್ದೋದಲ್ವೇ ಆಕಾರ ಮಾತ್ರ ಸಣ್ಣದ. ಸುದ್ದೋದಕ್ಕೂ ಬರಿದಾಯ್ತಲ್ಲ ಕೆಲವರಿಗೆ. ಪ್ರಿಯಾ ಪ್ರಿಯಾ, ನೀನು ಪ್ರಿಯಾ? ಪ್ರಿಯಾ ಏನಮ್ಮ ಇದು? ಹೀಗೆ ಮುಂದೆ ಬಾ ಅಮ್ಮ, ಮುಂದೆ ಬಾ. ಪ್ರಿಯಾ ಅಲ್ಲಿ ಕೆಳಗೆ ಬಾ. ನಿನ್ನ ಸಮಸ್ಯೆ ಏನೆನ್ನುವುದು ಗೊತ್ತಾಯ್ತು. ಏನು? ನಾನು ಬಂಡೆ ಮೇಲೆ ಕೂತಿದ್ದೇನೆ ಎನ್ನುವ ಕಾರಣಕ್ಕಾಗಿ ತಲೆ ಬಿಸಿ ಮಾಡಬೇಡ. ನಮ್ಮಂತವರಿಗೆ ಬಂಡೆ ಆದರೇನು, ಸಿಂಹಾಸನವಾದರೇನು ಎಲ್ಲವೂ ಒಂದೇ. ಈಗ ಒಂದೇ ಅಲ್ವೇ ನಮ್ಮ? ನೀನು ಪ್ರಿಯ ಅಲ್ವೇ ನಮ್ಮ? ಅಲ್ಲ ಪಾಪ, ಗೊತ್ತಾಯ್ತು. ಇದೇ ನಮ್ಮ ಊರಿನಲ್ಲಿ ಇದ್ದದ್ದು. ಆ ಹೃದಯನ ಮನೆಯಲ್ಲಿ ನೀನಿದ್ದವಳು. ಆ ಹೃದಯ ತನ್ನ ಮಗುವಿಗಿಂತಲೂ ಹೆಚ್ಚಾಗಿ ನಿನ್ನನ್ನು ನೋಡ್ಕೊಳ್ತಾ ಇದ್ದ. ಅಂತ ಹೃದಯನನ್ನೇ ಬಿಟ್ಟು ನೀವು ಹೋಗ್ಬಿಟ್ಟಿಯಲ್ಲ. ಇದು ನ್ಯಾಯವೇ ನಮ್ಮ?
ಆ ಹೃದಯ ನಿನ್ನ ಹುಚ್ಚು ವಾಸಿ ಆಗ್ಬೇಕು ಎನ್ನುವ ಕಾರಣಕ್ಕಾಗಿ ತನ್ನ ಮನೆಯನ್ನೇ ಒತ್ತಿಟ್ಟಂತ ಪುಣ್ಯಾತ್ಮ ಅವನನ್ನೇ ಬಿಟ್ಟು ಹೋಗ್ಬಿಟ್ಟೆ ಅಲ್ಲ. ಇಷ್ಟಾದ್ರೂ ನೀನು ಗೊತ್ತಾಗ್ಲಿಲ್ಲ. ಯಾಕೆ? ನಿನಗೆ ಸ್ವಲ್ಪ ಸಮಯ ಹುಚ್ಚಿಡ್ದಿತ್ತು, ಹಾಗಾಗಿ ನೀನು ಗೊತ್ತಾಗ್ಲಿಲ್ಲ. ನಾನು ಇಷ್ಟೂ ಹೇಳಿದ್ದು ಸತ್ಯ ಅಮ್ಮ, ಸತ್ಯ. ಹುಚ್ಚು ಹಿಡಿದದ್ದು ನಿನಗೆ, ನಮಗಲ್ಲ. ಅಲ್ಲ ಅಮ್ಮ, ನಾನು ಹೇಳ್ತಾ ಇದ್ದೆ, ನನ್ನ ಮಾತಿನ ಮೇಲೆ ಭರವಸೆ ಇಲ್ವಾ ನಿನಗೆ? ಮತ್ತೆ ಹುಚ್ಚು ಹಿಡಿದ ಹತ್ತಿರದಲ್ಲೇ ಪಂಡಿತರ ಮನೆ ಉಂಟು, ಶುದ್ಧವಾದ ಕನ್ನಡದಲ್ಲಿ ಮಾತನಾಡ್ತಾರೆ, ಅವರಲ್ಲಿ ಹೋಗಿ ಕೇಳು. ನಾನು ಹೇಳುದು ಸುಳ್ಳ ಅಂತ ಕೇಳು. ಅದಕ್ಕೆ ಒಂದು ಆಶ್ಚರ್ಯ ಏನು ಕಂಡ್ಯಾ? ಏನು? ನನ್ನ ನೋಡಿದವರೆಲ್ಲ ಪ್ರಿಯ ಪ್ರಿಯ ಅಂತ ಹೇಳ್ತಾ ಇದ್ದಾರೆ. ಹೌದು ಅಲ್ಲ, ಇವರನ್ನ ನೋಡಿದ್ರೆ ಹುಚ್ಚರಾಗಿ ಕಾಣ್ತಾ ಇದ್ದಾರೆ. ಇವ್ರ ಮಾತನ್ನೆಲ್ಲ ನಿಮ್ಗೆ ಬೆಲೆ ಕೊಡುವುದಾ? ಬೇಡ ಬೇಡ, ನಾವು ಆ ಕಡೆ ಹೋಗೋಣ. ಅಲ್ಲ ಹುಚ್ಚು ಹೌದು, ಅವ್ರಿಗ ನಮಗಂತೂ ಈಗ ಅನುಮಾನ ಆಗುವ ಹಾಗಾಯ್ತು. ಅಲ್ಲ ಇಲ್ಲೇ ಇದ್ರೆ ನಮಗೂ ಒಮ್ಮೆ ಪಂಡಿತರ ಮನೆ ಹೋಗಿ ಬಂದ್ರೆ ಏನೀಗ? ನಾನು ಬರುವುದಿಲ್ಲ. ಅಯ್ಯೋ, ನಾವು ಒಮ್ಮೆ ಹೋಗಿ ಬರ್ತೇನೆ. ನಾವು ಹೋಗೋಲ್ಲ. ನೀವು ಅವ್ರು ಹೋಗ್ಲಿ, ಇಲ್ಲಿ ಬನ್ನಿ, ಸ್ವಲ್ಪ ಮಾತಾಡೋ ಉದ್ದಿದ್ದವ್ರೆ. ನಿನ್ನ ಅಣ್ಣ ಎಳ್ಕೊಂಡು ಹೋದಲ್ಲ? ಹೌದು. ಮತ್ತೆ ಯಾಕೆ ಬಂದೆ ನೀನು? ಅವ್ ಮೊಳ್ಳವ ನಂಗ್ ಸರಿ ಹೊಡ್ದ. ಹೌದೇನೆ? ಮನೆ ಒಳಗ್ ಕೂಡ ಹಾಕದ, ಮುಂದಿನ ಬಾಗ್ಲಿಗೆ ಬೀಗ ಹಾಕಿದ್ದ, ಹೋಯ್ ಹಿಂದಿನ ಬಾಗ್ಲ ಹಾಗೆ ಬಿಟ್ಟಿದ್ದ. ಅಯ್ಯೋ, ನನಗಾದ್ರೂ ಹೇಳ್ದೇನೆ. ನೀವ್ ಗೊತ್ತಿದ್ರೇನಲ್ಲ, ನಾನ್ ಅವನ್ ಬೆನ್ನಿಂದೇ ಬಂದೆ, ಆದ್ರೂ ಅವನಿಗೆ ಗೊತ್ತಾಗ್ಲಿಲ್ಲ. ಯಾಕೆ ಹೇಳಿ? ಅವ್ ಮೊಳ್ಳವ. ಮಗು ಭಾಂಗವತ, ಸಮಯವನ್ನು ನೋಡಿದೆಯಾ? ಸಿಕ್ಕಾಪಟ್ಟೆ ಮೀರ್ತಾ ಉಂಟು. ಹಾ, ಸಂಧ್ಯಾಕಾಲ, ದೇವರ ಧ್ಯಾನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈ ಕಡೆ ಇದ್ದ ಬಂಡೆ ಏನ್ ಆಶ್ಚರ್ಯ ಇದು! ಈ ಕಡೆ ಇದ್ದ ಬಂಡೆ ಆ ಕಡೆ ಹೋಯ್ತಲ್ಲ, ಯಾಕಿರಬಹುದು? ನನ್ನ ಸ್ಪರ್ಶದಿಂದಾಗಿ ಆ ಬಂಡೆಗೂ ಒಂದು ಚಲನೆ ಬಂತು. ಇದನ್ನು ನೋಡುವಾಗ ಹಿಂದಿನ ಒಂದು ಪ್ರಕರಣ ನೆನಪಾಗ್ತದೆ. ನಂಗೆಂತ ಆಗ್ಲಿಲ್ಲ ಹೋಯ್. ಹಿಂದೊಂದು ಸಂದರ್ಭ, ಮಹಾಭಾರತ ಕಾಲದಲ್ಲಿ ಶ್ರೀರಾಮಚಂದ್ರನು ತನ್ನ ಪುಣ್ಯ ಪಾದ ಸ್ಪರ್ಶದಿಂದಾಗಿ. ಮಹಾಭಾರತದಲ್ಲಿ ಶ್ರೀರಾಮಚಂದ್ರ ಬಂದ ಈ ವರ್ಷ ಇನ್ನಿನೆಲ್ಲ ಹಾಗೆ ಅವನ ಆ ಪಾದ ಸ್ಪರ್ಶದಿಂದಾಗಿ ಶಿಲೆಯೊಂದು ಹೆಣ್ಣಾಗಿ ಹೋಗಿತ್ತಂತೆ. ಈಗ ನನಗನ್ನಿಸುವುದು ಹೀಗೆ, ನನ್ನ ಈ ಹಂಸ ಪಾದವನ್ನು ಆ ಬಂಡೆ ಮೇಲೆ ಇಟ್ಟದ್ದೇ ಹೌದು ಅಂತ ಆದ್ರೆ ಬಂಡೆ ಹೋಗಿ ಚಂಡೆ ಆಗಬಹುದಲ್ವೇ? ಅದರಿಂದ ಝಾಡಿಸು. ತಡ ದೇಹವೆಂಬುದು ಓ ಮನುಜ, ಮೂಳೆ ಮಾಂಸಗಳ ತಡಿಕೆ ನಿಜ. ಬಾಂಗೊಂತ್ರೆ, ಈಗ ನಾವು ಸನ್ಯಾಸದಿಂದ ಮತ್ತೆ ಸಂಸಾರಕ್ಕೆ ಹಿಂತಿರುಗ್ತಾ ಇದ್ದೇವೆ. ಹೋಗೋಣ ಮನೆಗೆ. ನಮ್ಮ ಯಜಮಾನರು ನಮ್ಗೆ ಸಿಕ್ಕದ್ರಲ್ಲ, ಹೌದು, ಶೃಂಗಾರ ರಸದಲ್ಲೇ ಪದ್ಯ. ನನ್ನ ನಿನ್ನ ಕಣ್ಣು ಸೇರಿ ಅಂದೆ ನನ್ನವನಾದೆ ನೀನು, ನನ್ನ ನಿನ್ನ ಕಣ್ಣು ಸೇರಿ ಅಂದೆ ನನ್ನವನಾದೆ ನೀನು. ಕೋಪವೇಕೆ ನನ್ನಲ್ಲಿ ಮುದ್ದು ಬಾಲ, ಕೋಪವೇಕೆ ನನ್ನಲ್ಲಿ ಮುದ್ದು ಬಾಲ, ಕೋಪ ಬಿಟ್ಟು ಮಾತನಾಡು ಮುದ್ದು ಬಾಲ, ಬಾಲ ಕೋಪ ಬಿಟ್ಟು ಮಾತನಾಡು ಮುದ್ದು ಬಾಲ. ನನ್ನ ಈ ಪರಿಸ್ಥಿತಿಗೆ ನೀವೇ ಕಾರಣೀಕರ್ತರು. ನನ್ನ ಈ ಸ್ಥಿತಿಗೂ ನೀನೇ ಕಾರಣೀಕರ್ತಳು. ನಿನಗೆ ನನಗೆ ಸರಿ ಆಗ್ಬೇಕು ಅಂತಾದ್ರೆ ನೀವು ನನ್ನನ್ನು ಮದುವೆ ಆಗ್ಬೇಕು. ಪುರ್ಸೊತ್ತಿಲ್ಲ ದಮ್ಮಯ್ಯ, ಕೈ ಮುಗಿತೇನೆ. ಒಂದೇ ಕೈಯಲ್ಲಿ ಆಶೀರ್ವಾದ ಮಾಡ್ತೇನೆ. ಓಯ್ ದಮ್ಮಯ್ಯ, ಪುರ್ಸೊತ್ತಿಲ್ಲ. ಇನ್ನೊಂದ್ಸರಿ ಆಲೋಚನೆ ಮಾಡಿ. ನಿಮಗೆ ನಾನ್ ಬಿಟ್ರೆ ಮತ್ತೆ ಯಾರು ಸಿಕ್ಕುದಿಲ್ಲ. ಹೆಣ್ಣು ಸಿಕ್ಕುದಿಲ್ಲ ನಿಮಗೆ. ಬೇಡ, ಸಿಕ್ಕದೆ ಇದ್ರೋಡಿಲ್ಲ. ನೀ ಬೇಡ. ಆಗುದೇ ಇಲ್ಲ. ಆಗುದಿಲ್ಲ. ವರ್ಷ 30 ಆಯ್ತು. ನೀನು ಅಜ್ಜಂಗೆ ಆಗುದೇ ಇಲ್ವಾ? ಆಗುದಿಲ್ಲ. ಬೇಡ ಬಿಡಿ, ನಂಗೆ ಎರಡನೇ ಸಂಬಂಧ ಆದ್ರೂ ಅಡ್ಡಿಲ್ಲ. ಬಾರೆ ನನ್ನ ಮುದ್ದಿನ ರಾಣಿ, ಬಾರೆ ಅರಗಿಣಿ, ಬಾರೆ ನನ್ನ ಮುದ್ದು ಗಿಳಿಮರಿ, ಮುದ್ದು ಗಿಳಿಮರಿ. ರತಿಯೂ ನೀನೇ, ನಿನ ಮನ್ಮದ ನಾನೇ, ಮನ್ಮದ ನಾನೇ, ನಾನೇ ನಾನೇ ನಾನೇ. ನೀವು ಮನ್ಮತ್ನ ಏನ್ ನನಗೆ ಅವಮಾನ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀರಾ? ನಂಗೆ ಗಿಳಿಮರಿ ಅಂದ್ರು ಅವರು. ಹಕ್ಕಿ ಮರಿ ಅಂದ್ರೂ ಓಡ್ತಾ ಯಾರ್ದಾರು ಜೊತೆಗೆ. ನಿಮ್ಮ ಮೊಮ್ಮಗಳಾಗಿದ್ದಾಳೆ ಅವಳು, ನಿಮಗ್ ಮುದ್ದಿನ ರಾಣಿಯ? ಬೆರ್ದಿದ್ದೆಲ್ಲ ಹೇಳ್ಬಿಡುವ, ಮೊಮ್ಮಗಳೆಲ್ಲ ಅಲ್ಲ. ಆದ್ರೂ ಬಂದು ಎರಡು ತಪ್ಪಿದ್ರು ಮೂರನೇದಲ್ವೇ, ಎರಡನೇದೇ ಆಗ್ಲಿ. ನಿಮ್ ಲೆಕ್ಕ ನೀವಿನ್ನು ಹುಡುಗರ? ಮತ್ತೆ ನಿಮ್ಮ ಬಿಳೆ ಮೀಸೆಗೆ ಕಪ್ಪು ಹಚ್ಕೊಂಡ ಅಕ್ಷಣ ಹುಡುಗರೆ, ಕಾಣುವ ಬಿಳೆ ಸಣ್ಣ ಸಣ್ಣ ಗಡ್ಡವನ್ನ ಕೈಯಿಂದ ಮರೆ ಮಾಡಿದ ಅಕ್ಷಣ ಹುಡುಗರೆ, ನಿಮಗೂ ವರ್ಷ ಆಗೋಯ್ತು ಸ್ವಾಮಿ. ಬೆರ್ದಿದ್ದೆಲ್ಲ ಹೇಳ್ಬೇಡ. ಏನು ನಿನಗಿಂತ 2 ವರ್ಷ ಜಾಸ್ತಿ ಅಷ್ಟೇ. ನಿಮಗೆ 29 ಅಲ್ಲ, 32. ಇನ್ನು ಮುಂದಾಯ್ತು. ತಪ್ಪು ತಿಳಿಬೇಡಿ. ವಯಸ್ಸಾದವರ ಚಟುವಟಿಕೆಯನ್ನು ನೋಡುವಾಗ ಹುಡುಗರು ನೋಡಿ ನೆನಪಾಗ್ತದೆ. ಹುಡುಗನಾದ ನಾನು ಜಬ್ಬರಿ ಎದ್ದು ನೋಡ್ರೆ ಮುದುಕನ ಕಂಡ ಕಾಣ್ತಾ ಬಿಟ್ಬಿಡುವ. ಹಾಗೆಲ್ಲ ಹೇಳ್ರೆ ನಂಗೆ ಇರ್ಲಿ. ನಿನಗೆ ಹೌದೇನೆ? ಮತ್ತೆ ಬೇರೆ ಯಾರು ಸಿಗುದಿಲ್ಲ ಅವ್ರಿಗೆ. ಪಾಪ. ಶುರು ಮಾಡುವ.
ನನ್ನ ನಿನ್ನ ಕಣ್ಣು ಸೇರಿ ಅಂದೆ ನನ್ನವಳಾದೆ ನೀನು ನನ್ನ ನಿನ್ನ ಕಣ್ಣು ಸೇರಿ ಅಂದೆ ನನ್ನವಳಾದೆ ನೀನು ಮೌನ ಬಿಟ್ಟು ಮಾತನಾಡಬೇಡ ಮೌನಿ ಮಾತನಾಡಬೇಡ ನೀ ಮುದ್ದು ಮೌನಿ ಮಾತ ಬಿಟ್ಟು ಮೌನಳಾಗು ಮುದ್ದು ಮೌನಿ ಮಾತಾಡ್ಬೇಡಂದ್ರೆ ಹಾವ ಕಚ್ಚಿ ಬಿಡ್ತಾರೆ. ಹೌದಾ? ಕಚ್ತಾನೆ ನೋಡುವ. ಕಚ್ತಾನೆ. ಹಾವಿನಂತೆ ಹರಿದು ನೀನು ಹೆಡೆಯ ಬೆಕ್ಕಿ ಕಚ್ಚಲ ಬಂದ್ರೆ ಮೋಡಿ ಹಾಕಿ ಬರ್ತೀನಿ ಕೇಳಿ ಪೊಂಗಿ ಊದೀನ ಪೊಂಗಿ ಊದಿ ಪೊಂಗಿ ಊದೀನ ಪೊಂಗಿ ಊದಿ ಹಿಡಿದು ನಿನ್ನ ಬೊಟ್ಟಿಲಿಟ್ಟು ಒಡವೆ ವಸ್ತ್ರ ಎಲ್ಲ ಕೊಟ್ಟು ಹಿಡಿದು ನಿನ್ನ ಬೊಟ್ಟಿಲಿಟ್ಟು ಒಡವೆ ವಸ್ತ್ರ ಎಲ್ಲ ಕೊಟ್ಟು ತಾಳಿ ಕಟ್ಟಿ ಸಾಕುತ್ತೀನಿ ರಾಣಿ ಹಾಗೆ ತಾಳಿ ಕಟ್ಟಿ ಸಾಕುತ್ತೀನಿ ರಾಣಿ ಹಾಗೆ ಮಹಾರಾಣಿ ಹಾಗೆ ನನ್ನ ನಿನ್ನ ಕಣ್ಣು ಸೇರಿ ಅಂದೆ ನನ್ನವಳಾದೆ ನೀನು ಅಂದೆ ನನ್ನವಳಾದೆ ನೀನು ಅಂದೆ ನನ್ನವಳಾದೆ ನೀನು ಏನೋ ತಮಾಷೆ ಮಾಡ್ತೀಯಾ? ಇವತ್ತವಳಿ ಮುಸ್ಕಾಕಿ ಓಡೋಲಟ್ಲೆ ಮಾಡ್ತಾ ಇದ್ಯಲ್ಲ ನೀನು. ಹೆಣ್ಣೆತ್ತವ್ರಿಗೆ ಎಷ್ಟು ಕಷ್ಟ ಆಗ್ತದೆ ಅಂತ ನಿನಗೆ ಗೊತ್ತುಂಟಾ? ಆ ಕಷ್ಟ ಆದ್ರೂ ಬೇಕು. ನಿನ್ನ ಮಾತು ಸರಿ ಮಾಡೋದು ಎಷ್ಟು ಕಷ್ಟ ನಿನಗೆ ಗೊತ್ತುಂಟಾ? ಅದೇ ಈ ಜೀವನಕ್ಕಾಗುದಿಲ್ಲ ಬಿಡು. ಅವಳೀಗ ಅರೆ ಹುಚ್ಚಾಗಿ ತಿರುಗ್ತಾ ಇದ್ಲು, ಅದು ಕಾರಣ ನೀನು. ಅಣ್ಣ ಹಾ, ಒಂದು ಸಣ್ಣ ಚೂರಿ ಕೊಡ, ಮೊದ್ಲು ಅವ್ರನ್ನ ಕೊಲ್ತೇನೆ, ಆಮೇಲೆ ನಾಶ ಆಯ್ತೇನೆ. ಯಾರನ್ನು ಕೊಲ್ಲೋದು ಬೇಡ ಬಾವ. ನಿನಗೆ ತಮಾಷೆ ಅಲ್ವೋ? ಇನ್ನಾದ್ರೂ ಅವಳು ಮದುವೆ ಆಗೋ. ನನಗೀಗ 3 ತಿಂಗಳಾಯ್ತು. ನಿಂಗೆ ಸಂಪೂರ್ಣ ಹುಚ್ಚಿಡಿತು. ಯಾಕೆ? ಒಂದು 3 ತಿಂಗಳ ಅವಳನ್ನ ನನಗೆ ಕೆಲಸ ಇಲ್ಲದೆ 3 ತಿಂಗಳಾಯ್ತು ಅಂತ ಅವಳನ್ನ ಕಾಯುವುದೇ ಆಯ್ತು. ಕೈ ಕೊಡು. ಎಡಗೈ ಅಲ್ವಾ ಬಲಗೈ? ನೋಡು, ಇವತ್ತು ನಿನ್ನ ಕೈ ಮೇಲೆ ಇಡ್ತಾ ಇದ್ದೇನೆ. ನನ್ನ ಜವಾಬ್ದಾರಿ ನಾನು ಕಳ್ಕೊಳ್ತಾ ಇದ್ದೆ. ನೀನು ಒಳ್ಳೆ ರೀತಿಯಲ್ಲಿ ಸಾಕು. ನನ್ನ ತಂಗಿ ಅಂತ ನಾನು ಬೆಳೆಸಿದ್ದಲ್ವೋ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಂತೆ ಕಾಪಾಡಿದ್ದೇನೆ. ಆದ್ದರಿಂದ ನಿಮ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾ ಬರ್ತೇನೆ. ಮಗ, ದೂರ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೆ. ಅಪ್ಪಿತಪ್ಪಿ ನಿನ್ನ ನೆನಪಾದಾಗ ಇಲ್ಲಿ ಬಂದಾಗ ಒಂದ್ ಮುಷ್ಟಿ ಅನ್ನ ಹಾಕ್ಲಿಕ್ಕೆ ಮರಿಬೇಡ. ಎಂತ ಮಾತಾಡ್ತಾ ಇದ್ದೆ. ನಾವಿಬ್ರು ಮದುವೆ ಆದ್ಮೇಲೆ ನೀನ್ ಬಂದು ನೋಡು ಅಣ್ಣ. ಅವ್ರಿಗೆ ಬರೀ ಗಂಜಿ ಹಾಕಿ ನಿನ್ಗೆ ಅನ್ನ ಹಾಕ್ತಾ ಇದ್ರೆ ನಿನ್ ತಂಗಿ ನಾ ಸುಳ್ಳು. ಆಯ್ತು, ನಮ್ಮ ಮನೆ ಕಡೆ ಆಯ್ತು, ಬಾ ಬಾ ಬಾ. ಬರ್ತೇನೆ. ನೀವು ಮೋಸ ಮಾಡ್ಬೇಕು ಅಂತ ಹೀಗೆ ಮಾಡಿದ್ದಲ್ಲ, ಮತ್ತೆ ಪ್ರಿಯಳಿ ಗೊತ್ತಾಗಬಾರ್ದು ಅಂತ ಹೀಗೆ ಮಾಡಿದ್ದು, ಗೊತ್ತಾಯ್ತಾ? ಹೌದಾ? ಬಾ, ಹೋಗುವ. ನಮ್ಮ ಪ್ರಯಾಣ ಸ್ಮಶಾನದತ್ತ ಬಾ.